ಬೆಂಗಳೂರಲ್ಲಿ ನಕಲಿ ಔಷಧಿ ಅಡ್ಡೆ ಮೇಲೆ ದಾಳಿ 5 ಕೋಟಿ ಮೌಲ್ಯದ ಮಾತ್ರೆ ಇಂಜೆಕ್ಷನ್ ಸೀಸ್ ದಂಧೆಕೋರರಿಗೆ ಆರೋಗ್ಯ ಸಚಿವ ಖಾದರ್ ಎಚ್ಚರಿಕೆ ನಕಲಿ ಔಷಧಿ ಮೆಗಾ ರೇಡ್ ಸ್ಟೋರಿ ಇದು ಸಹಜವಾಗಿ ಎಲ್ಲರೂ ಆತಂಕ ಪಡುವಂತ ಸುದ್ದಿ ಇದು ಬೆಂಗಳೂರಲ್ಲೇ ನಡೆದಿರುವಂತದ್ದು ಬೆಂಗಳೂರಿನ ಹೆಜ್ಜಾಲದಲ್ಲಿ ನಕಲಿ ಮೆಡಿಸಿನ್ಗಳನ್ನ ಸೀಸ್ ಮಾಡಲಾಗಿದೆ ಈ ಕೇಸ್ಗೆ ಸಂಬಂಧಪಟ್ಟಂಗೆ ಆರೋಗ್ಯ ಸಚಿವ ಯುಟಿ ಖಾದರ್ ಅವರು ಸಮಗ್ರ ಮಾಹಿತಿಯನ್ನು ಕೊಟ್ಟಿದ್ದಾರೆ ಪ್ರೆಸ್ ಮೀಟ್ ನಡೆಸಿ ನಕಲಿ ಔಷಧಿ ಘಟಕದ ಮೇಲೆ ರೇಡ್ ಮಾಡಿದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸುಮಾರು 1 ವರ್ಷದಿಂದ ಇಲ್ಲಿ ನಕಲಿ ಮೆಡಿಸಿನ್ಗಳನ್ನ ಬ್ರಾಂಡೆಡ್ ಸೀಲ್ಗಳನ್ನ ಹಾಕಿ ರವಾನೆ ಮಾಡಿದ್ರು ಅಂತ ಹೇಳಿ ಮಾಹಿತಿ ಇದೆ 5 ಕೋಟಿ ಮೌಲ್ಯದ ನಕಲಿ ಮೆಡಿಸಿನ್ ಸೀಸ್ ಆಗಿದೆ ಅಂತ ಹೇಳಿ ಸಚಿವರು ಮಾಹಿತಿ ಕೊಟ್ಟಿದ್ದಾರೆ ಪ್ರಶಾಂತ್ ಎಂಬಾತ ನಕಲಿ ಮೆಡಿಸಿನ್ ಅನ್ನ ಮಾರ್ತಾ ಇದ್ದಂತೆ ಮಾಹಿತಿ ಬಂದ ತಕ್ಷಣ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಸ್ಥಳಕ್ಕೆ ಹೋಗಿದ್ದಾರೆ ದಾಳಿಯನ್ನು ಮಾಡಿದ್ದಾರೆ ಐಸಿಯುನಲ್ಲಿ ಬಳಸುವಂತ ಔಷಧಿ ಕೂಡ ನಕಲು ಮಾಡಿದ್ದಾರೆ ಅಂತ ಹೇಳಿ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ಖಾದರ್ ಅವರು ದುಬೈನಲ್ಲಿರುವಂತಹ ಪ್ರಶಾಂತ್ಗೆ ಲೀಸ್ಗೆ ಕೊಟ್ಟಿದ್ದಾರೆ ಪ್ರಭುದೇವ್ ಎಂಬಾತ ಅಲ್ಲಿ ಸಿಕ್ ಬಿದ್ದಿದ್ದಾನೆ ಬೇರೆ ರಾಜ್ಯಗಳ ನಕಲಿ ಔಷಧಿಗಳನ್ನ ಕಡಿಮೆ ರೇಟಿಗೆ ಇಲ್ಲಿ ತಗೊಂಡು ಬರ್ತಾ ಇದ್ರಂತೆ ಇಲ್ಲಿಗೆ ತಂದು ಮಲ್ಟಿ ನ್ಯಾಷನಲ್ ಕಂಪನಿಗಳ ಲೇಬಲ್ಗಳನ್ನ ಹಾಕ್ತಾ ಇದ್ರಂತೆ ಆರೋಗ್ಯ ಸಚಿವ ಯುಟಿ ಖಾದರ್ ಅವರು ಈ ಬಗ್ಗೆ ಸಮಗ್ರ ಮಾಹಿತಿಯನ್ನ ಕೊಟ್ಟಿದ್ದಾರೆ ನಿಜಕ್ಕೂ ಆತಂಕ ಪಡುವಂತ ಸುದ್ದಿ ಇದು ಕಾರಣ ಇಷ್ಟೋ ತನಕ ಈ ಮೆಡಿಸಿನ್ ಎಲ್ಲೆಲ್ಲ ಸರ್ಕ್ಯುಲೇಟ್ ಆಗಿದೆ ಯಾರ್ಯಾರು ಅದನ್ನ ತಗೊಂಡಿದ್ದಾರೆ ಅನ್ನೋದು ಒಂದು ಪ್ರಶ್ನೆ ಆದ್ರೆ ಮತ್ತೊಂದ್ ಕಡೆ ಇನ್ನೂ ಅದು ಮೆಡಿಕಲ್ ಶಾಪ್ಗಳಲ್ಲಿ ಇರಬಹುದು ಹಾಗಾಗಿ ಅದನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಆರೋಗ್ಯ ಇಲಾಖೆ ಯಾವ ತರ ಮಾಡುತ್ತೆ ನೋಡಬೇಕು ಆ ಸ್ಪ್ಯೂರಸ್ ಡ್ರಗ್ಸ್ ನಕಲಿ ಔಷಧಿ ಯಾವುದಿದೆಯಾ ಆ ಘಟಕವನ್ನು ಪತ್ತೆ ಹಚ್ಚಲು ಮತ್ತು ಆ ಇದ್ದಂಥ ಔಷಧಿಗಳನ್ನು ವಶಪಡಿಸಲು ತಮ್ಮಲ್ಲಿ ಅವರು ಯಶಸ್ವಿಯಾಗಿದ್ದಾರೆ ಸುಮಾರು 5 ಕೋಟಿ ರೂಪಾಯಿ ತನಕ ಇವತ್ತು ಒಂದು ದಿವಸ ನಮಗೆ ಸಿಗಬೇಕಾದ ನಕಲಿ ಔಷಧವು ಆ ಒಂದು ದಿವಸದಲ್ಲಿ ಹಾಗಾದರೆ ಬಂದು ಹೋಗುವಾಗ ಎಷ್ಟು ಕೋಟಿ ರೂಪಾಯಿಯಷ್ಟು ಔಷಧಗಳು ಈ ಜನರ ಮಧ್ಯೆ ಇವತ್ತು ನಕಲಿ ಔಷಧ ಹೋಗಿದೆ ಅಂತ ಹೇಳಿ ನಾವು ಚಿಂತಿತರಾಗುವಂಥ ವಿಚಾರ ಇವತ್ತಾಗಿದೆ ಇದೊಂದು ಫಾರ್ಮ್ ಹೌಸಿನಲ್ಲಿ ಬಹುಶಃ ಸಿದ್ಧ ಎಂಬ ಮಾಲೀಕರ ಫಾರ್ಮ್ ಹೌಸ್ ಸಿದ್ದಯ್ಯ ಅವರು ದುಬೈಯಲ್ಲಿರುವಂಥ ಪ್ರಶಾಂತ್ ಅಂತ ಒಬ್ಬರಿಗೆ ಇದನ್ನು ಕೊಟ್ಟಿರ್ತಾರೆ ಲೀಸಿನಲ್ಲಿ ಅವರು ಪ್ರಶಾಂತ್ ಅವರ ಸಂಬಂಧಿಕ ಇಲ್ಲಿ ತೇಜಸ್ ಅಂತೇಳಿ ಅದನ್ನು ಇಲ್ಲಿ ನಡೆಸ್ತಾ ಇದ್ದಾನೆ ಆಪ್ರೇಟ್ ಮಾಡ್ತಾ ಇದ್ದಾನೆ ಅಲ್ಲಿ ಕೆಲಸ ಮಾಡುವವನು ಪ್ರಭು ಗೌಡ ಅಂತ ಹೇಳಿ ಅವನು ಸಿಕ್ಕಿ ಬಿದ್ದಿದ್ದಾನೆ ಬೇರೆ ಬೇರೆ ರಾಜ್ಯದ್ದು ವಿಚಾರಣೆ ಅಂತ ಹೇಳಿದ್ದಾರೆ ಇದು ಕರ್ನಾಟಕ ಮಾತ್ರ ಸೀಮಿತ ಅಲ್ಲ ಇವತ್ತು ರಾಷ್ಟ್ರ ಮಟ್ಟಕ್ಕೆ ಇವತ್ತು ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಇವತ್ತು ನಕಲಿ ಔಷಧ ಫ್ಯಾಕ್ಟ್ರಿ ಏನಿದೆ ಘಟಕ ಏನಿದೆಯಾ ಅಲ್ಲಿಂದ ಇಲ್ಲಿಗೆ ತರುವುದು ಕಡಿಮೆ ಬೆಲೆಯಲ್ಲಿ ಇಲ್ಲಿ ಅದಕ್ಕೆ ಮಲ್ಟಿನ್ಯಾಷನಲ್ ಕಂಪನಿಯ ಔಷಧದ ಫ್ಯಾಕ್ಟ್ರಿ ಅದು ಲೇಬಲ್ ಹಾಕೋದು ಫೀಸರ್ ಅಂತ ಸಂಸ್ಥೆಯ ಲೇಬಲ್ ಕೂಡ ಇವತ್ತು ಹಾಕಿದ್ದಾರೆ ನಮ್ಗೆ ಮಾಹಿತಿ ಕೊಟ್ಟಿದ್ದೇವೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇದಕ್ಕೆ ಮಾಡಬೇಕು ಅಂತ ನಾನು ಕೇಳಿಕೊಂಡಿದ್ದೇನೆ ಆ ಸ್ಪ್ಯೂರಸ್ ಇನ್ನು ಬೆಂಗಳೂರಲ್ಲಿ ನಕಲಿ ಮೆಡಿಸಿನ್ ಸೀಸ್ ಕೇಸ್ ಸಂಬಂಧ ದಂಧೆಯಲ್ಲಿ ಇನ್ನಷ್ಟು ವ್ಯಕ್ತಿಗಳು ಸಂಸ್ಥೆಗಳು ಪಾಲ್ಗೊಂಡಿರುವಂತಹ ಸಾಧ್ಯತೆಗಳು ಇದಾವೆ ಹಾಗಾಗಿ ಸಂಬಂಧಪಟ್ಟವರ ವಿರುದ್ಧ ಶಿಸ್ತು ಕ್ರಮಕ್ಕೆ ಸಿದ್ಧತೆಗಳನ್ನ ನಡೆಸಲಾಗ್ತಾ ಇದೆ ಔಷಧಿ ಮತ್ತು ಆರೋಗ್ಯ ಸುರಕ್ಷತಾ ಕಾನೂನಿನ ಅಡಿಯಲ್ಲಿ ಕ್ರಮಗಳನ್ನ ಕೈಗೊಳ್ಳಲಾಗುತ್ತೆ ಸೀಸ್ ಆದ ಔಷಧಿ ಪರೀಕ್ಷೆಗಾಗಿ ಲ್ಯಾಬ್ಗೆ ರವಾನೆ ಮಾಡಲಾಗಿದೆ ವರದಿ ಬಂದ ತಕ್ಷಣ ಶಿಸ್ತು ಕ್ರಮಕ್ಕೆ ಸರ್ಕಾರಕ್ಕೆ ಶಿಫಾರಸನ್ನ ಮಾಡಲಾಗಿದೆ ಗಂಭೀರವಾದಂತಹ ವಿಷಯ ಇದು ಯಾಕಂದ್ರೆ ಇಂತಹ ನಕಲಿ ಮೆಡಿಸಿನ್ಗಳನ್ನ ಮಾಡಿ ಯಾರದೇ ಜೀವದ ಜೊತೆ ಚೆಲ್ಲಾಟ ಆಡಬಾರ್ದು ಬಟ್ ಇಲ್ಲಿ ಆ ರೀತಿ ಪ್ರಯತ್ನಗಳಾಗಿದೆ ಹಾಗಾಗಿ ಇದು ಎಲ್ಲೆಲ್ಲಿ ಸಪ್ಲೈ ಆಗಿತ್ತು ಎಲ್ಲೆಲ್ಲಿ ಇದನ್ನ ಪೇಷಂಟ್ಗಳಿಗೆ ನೀಡಲಾಗಿದೆ ಆ ಬಗ್ಗೆನೂ ಕೂಡ ವರದಿಯನ್ನ ತರಿಸ್ಕೊಳ್ಬೇಕಾಗತ್ತೆ ಮತ್ತೆ ಏನೆಲ್ಲ ಸೀಸ್ ಮಾಡಿದ್ದಾರೆ ಅದರ ಸ್ಯಾಂಪಲ್ಗಳನ್ನ ಈಗ ಲ್ಯಾಬ್ಗೆ ಕಳಿಸ್ಕೊಟ್ಟಿದ್ದಾರೆ ಆ ವರದಿ ಬಂದ ಮೇಲೆ ಅದು ಏನ್ ಮೆಡಿಸಿನ್ ಎಷ್ಟರ ಮಟ್ಟಿಗೆ ಅದು ಫೇಕ್ ಆಗಿದೆ ಏನೆಲ್ಲ ಅದರಲ್ಲಿ ಇದೆ ಕಂಟೆಂಟ್ಗಳು ಅದನ್ನೆಲ್ಲ ನೋಡಿಕೊಂಡು ಮುಂದಿನ ಕ್ರಮಗಳನ್ನ ಕೈಗೊಳ್ಳುವಂತ ನಿಟ್ಟಿನಲ್ಲಿ ಈಗ ಸರ್ಕಾರ ತಯಾರಿಗಳನ್ನ ಮಾಡ್ಕೊಳ್ತಿದೆ ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಹಂಸಶ್ಯಾಮಲ ಡೂಪ್ಲಿಕೇಟ್ ಮೆಡಿಸಿನ್ ಕೇವಲ ನಮ್ಮ ರಾಜ್ಯಕ್ಕೆ ಮಾತ್ರ ಸೀಮಿತವಾಗಿಲ್ಲ ಬೇರೆ ಬೇರೆ ರಾಜ್ಯಕ್ಕೆ ಅಂದ್ರೆ ಇಡೀ ದೇಶಕ್ಕೆ ಒಂಥರ ಆಘಾತ ತರುವಂತ ಸುದ್ದಿ ಇದು ಹಾಗಾಗಿ ಅಧಿಕಾರಿಗಳಿಗೆ ಯಾವ ತರ ಮಾಹಿತಿ ಸಿಕ್ತು ಮತ್ತೆ ಇಲ್ಲಿ 1 ವರ್ಷದಿಂದ ಈ ರೀತಿ ನಕಲಿ ಮೆಡಿಸಿನ್ಗಳನ್ನ ಲೇಬಲ್ಗಳನ್ನ ಅಂಟಿಸ್ತಿದ್ರು ಸಪ್ಲೈ ಮಾಡ್ತಿದ್ರು ಅಂತ ಮಾಹಿತಿ ಇದೆ ಆರೋಗ್ಯ ಸಚಿವರು ಇದ್ರ ಬಗ್ಗೆ ಏನೆಲ್ಲ ಮಾಹಿತಿಗಳನ್ನು ಕೊಟ್ಟಿದ್ದಾರೆ ಮತ್ತೆ ಕ್ರಮ ಯಾವ ತರ ಖಂಡಿತವಾಗಿಯೂ ನಾವು ನೋಡಬಹುದು ಇತ್ತೀಚಿನ ದಿನಗಳಲ್ಲಿ ಡ್ರಗ್ಸ್ ಗಳಲ್ಲೂ ಕೂಡ ಒಂದು ಫೇಕ್ ಅನ್ನುವಂಥದ್ದು ಕಂಡು ಬಂದಿದೆ
ಸೊ ಇದನ್ನ ಒಂದು ಬೆನ್ನಹಟ್ಟಿದಂತಹ ಆರೋಗ್ಯ ಸುರಕ್ಷತಾ ಇಲಾಖೆ ಅಧಿಕಾರಿಗಳು ಈಗ ನಿನ್ನೆ ಭರ್ಜರಿ ಬೇಟೆಯನ್ನು ಕೂಡ ನಡೆಸಿದ್ರು. ಸುಮಾರು 5 ಕೋಟಿ ಮೌಲ್ಯದ ಒಂದು ಮೆಡಿಸಿನ್ಸ್ ಗಳನ್ನ ಅಂದ್ರೆ ಲೇಬಲ್ ಗಳಿರ್ಬೋದು, ಇಂಜೆಕ್ಷನ್, ICUಗೆ ಬಳಕೆ ಮಾಡುವಂತಹ ಮೆಡಿಸನ್, ಪ್ರಮುಖವಾಗಿ ಇದರಲ್ಲಿ ಸೀಸ್ ಮಾಡಿರುವಂತದ್ರಲ್ಲಿ ಕಿಡ್ನಿ ಸಮಸ್ಯೆ ಹಾಗೂ ಆ ಕ್ಯಾನ್ಸರ್ ರೋಗಕ್ಕೆ ಒಂದು ಮೆಡಿಸಿನ್ ಗಳನ್ನ ಏನು ಕೊಡ್ತಾರೆ ಅದನ್ನ ಇಲ್ಲಿ ನಕಲಿ ಮಾಡಲಾಗಿತ್ತು. ಅದಕ್ಕೆ ಬರುವಂತಹ ಒಂದು ಬ್ರಾಂಡ್ ಮೆಡಿಸಿನ್ ಗಳು ಏನಿದಾವೆ ಅಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ನಿಂದಲೂ ಕೂಡ ಬರುವಂತಹ ಮೆಡಿಸಿನ್ ಗಳನ್ನ ಅದರಲ್ಲಿ ಲೇಬಲ್ ಅನ್ನ ಮಾತ್ರ ಅವುಗಳ ಹೆಸರನ್ನ ಅಂಟಿಸಿ ಒಳಗಡೆ ಮೆಡಿಸಿನ್ ಅನ್ನ ಫೇಕ್ ಮಾಡಲಾಗಿತ್ತು ಅನ್ನುವಂತಹದ್ದು ಪ್ರಮುಖ ಆರೋಪ ಕೇಳಿ ಬಂದಿರುವಂತದ್ದು. ಹೀಗಾಗಿ ಎಲ್ಲಾದ್ರೂ ಒಂದು ಸ್ಯಾಂಪಲ್ಸ್ ಗಳನ್ನು ಕೂಡ ಇದರಲ್ಲಿ ಏನೆಲ್ಲ ಅಂಶಗಳಿದೆ, ಇದರಿಂದ ಏನೆಲ್ಲ ತೊಂದರೆಗಳಾಗುತ್ತೆ, ಇದನ್ನ ರೋಗಿಗಳಿಗೆ ಕೊಡೋದ್ರಿಂದ ಏನ್ ಸಮಸ್ಯೆ ಉಂಟಾಗುತ್ತೆ ಅನ್ನೋದ್ರ ಬಗ್ಗೆ ಪತ್ತೆ ಹಚ್ಚೋದಕ್ಕೆ ಈಗ ಮುಂದಾಗಿರುವಂತದ್ದು. ಸೊ ಕೇವಲ ಇದೊಂದೇ ಅಲ್ಲ, ಇದನ್ನು ಹೊರತುಪಡಿಸಿದಂತೆ ಇನ್ನೂ ಕೂಡ ರಾಜ್ಯದಲ್ಲಿ ಈ ತರ ಒಂದು ಫೇಕ್ ಒಂದು ಕಾಸ್ಮೆಟಿಕ್ಸ್ ಇರಬಹುದು ಅಥವಾ ಮೆಡಿಸಿನ್ ಗಳ ಮಾರಾಟ ದಂಧೆ ತುಂಬಾನೇ ಹೆಚ್ಚಾಗಿದೆ ಅನ್ನುವಂಥದ್ದನ್ನು ಕೂಡ ಈಗ ಹೇಳಲಾಗ್ತಿರುವಂತದ್ದು. ಸೊ ಇದಕ್ಕಾಗಿಯೇ ಒಂದು SIT ಯನ್ನ ಕೂಡ ರಚನೆ ಮಾಡಬೇಕು. ಇದ್ರ ಬಗ್ಗೆ ಗೃಹ ಸಚಿವರ ಜೊತೆ ಮಾತಾಡೋದಕ್ಕೆ ಈಗ ಆರೋಗ್ಯ ಸಚಿವರು ಮುಂದಾಗಿರುವಂತದ್ದು. ಯಾಕೆಂತ ಹೇಳಿದ್ರೆ ಕಾಸ್ಮೆಟಿಕ್ಸ್ ಮೆಡಿಸಿನ್ ದಿನನಿತ್ಯ ಜನರು ಎಲ್ಲರೂ ಕೂಡ ಬಳಕೆ ಮಾಡುವಂತದ್ದಾಗಿದೆ. ಆದ್ರೆ ಎಲ್ಲ ಒಂದ್ ಕಡೆ ನಾವು ಬ್ರಾಂಡೆಡ್ ಗಳ ಮೊರೆ ಹೋಗ್ತೀವಿ, ಆದ್ರೆ ಈ ಬ್ರಾಂಡೆಡ್ ಗಳ ಹೆಸರಿನಲ್ಲಿ ಈ ರೀತಿ ನಕಲಿ ಒಂದು ಮೆಡಿಸಿನ್ ಸಪ್ಲೈ ಆಗ್ತಿರುವಂತದ್ದು ಈಗ ನಿಜಕ್ಕೂ ಆಘಾತಕಾರಿಯಾದಂತಹ ಅಂಶ ಆಗಿರುವಂತದ್ರಿಂದ ಹೀಗಾಗಿಯೇ ಇಂತಹ ಒಂದು ಬ್ರಾಂಡೆಡ್ ಗಳನ್ನ ಒಂದು ಮೆಡಿಸಿನ್ ಗಳು ಅಥವಾ ಈ ಕಾಸ್ಮೆಟಿಕ್ಸ್ ಗಳನ್ನ ತೆಗೆದುಕೊಳ್ಳುವಂತಹ ಮುಂಚೆ ಒಮ್ಮೆ ಯೋಚನೆ ಮಾಡ್ಬೇಕಾಗಿದೆ. ಇದು ಹೇಗೆ ಫೇಕ್ ಅಥವಾ ಹೇಗೆ ಒರಿಜಿನಲ್ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ಇನ್ನೂ ಕೂಡ ಕಷ್ಟ ಆಗಿದೆ. ಸೊ ಇದಕ್ಕೋಸ್ಕರ ಮುಂದೆ ಒಂದು ಈ ತಂಡದಿಂದ ಮತ್ತು ಪ್ರಯೋಗಾಲಯದಲ್ಲಿ ಇದನ್ನ ಹೇಗೆ ಪತ್ತೆ ಹಚ್ಚಬೇಕು ಅನ್ನುವಂಥದ್ದನ್ನು ಕೂಡ ಈಗಾಗ್ಲೇನೆ ಮುಂದುವರಿಸೋದು ಭಾಗದಲ್ಲಿ ಒಂದು ತನಿಖೆಯನ್ನ ಮಾಡ್ಲಾಗುತ್ತೆ. ಸದ್ಯದಲ್ಲಿ ನೋಡೋದಾದ್ರೆ ಯಾವುದೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಈ ಒಂದು ಏನು ಸೀಸ್ ಆಗಿದಾವೆ ಬ್ರಾಂಡೆಡ್ ಮೆಡಿಸಿನ್ಗಳು ಅದು ಸಪ್ಲೈ ಆಗಿಲ್ಲ. ಕೇವಲ ಖಾಸಗಿ ಆಸ್ಪತ್ರೆಗಳಲ್ಲಿ ಮತ್ತೆ ಮೆಡಿಕಲ್ ಸ್ಟೋರ್ಗಳಲ್ಲಿ ಇದು ಸಪ್ಲೈ ಆಗಿರೋದ್ರಿಂದ ಎಲ್ಲೆಲ್ಲ ಈ ಒಂದು ಫೇಕ್ ಈಗ ನಿನ್ನೆ ಪತ್ತೆ ಹಚ್ಚಿರುವಂತಹ ಫೇಕ್ ಬ್ರಾಂಡೆಡ್ ಗಳ ಒಂದು ಮೆಡಿಸಿನ್ ಗಳು ಸಪ್ಲೈ ಆಗಿದೆ ಅನ್ನೋದನ್ನ ಮೊದಲನೇ ಹಂತದಲ್ಲಿ ಇವರು ತನಿಖೆ ಮಾಡೋದಕ್ಕೆ ಶುರುವಾಗಿದೆ. ಯಾವ್ದಾವ್ದು ಆಸ್ಪತ್ರೆಗಳು ಮೆಡಿಕಲ್ ಸ್ಟೋರ್ಗೆ ಹೋಗಿದೆ ಅವುಗಳನ್ನ ಒಂದು ಲಿಸ್ಟ್ ಔಟ್ ಮಾಡೋದಕ್ಕೆ ಈಗ ಮುಂದಾಗಿರುವಂತದ್ದು. ಅದನ್ನ ಆದಂತಹ ಬಳಿಕ ಅದನ್ನ ಯಾರೆಲ್ಲ ಬಳಕೆ ಮಾಡಿದ್ದಾರೆ ಅದರಿಂದ ಏನಾದ್ರೂ ಸೈಡ್ ಎಫೆಕ್ಟ್ ಆಗಿದೆಯಾ ಅನ್ನುವಂಥದ್ದನ್ನು ಕೂಡ ತಿಳಿದುಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಸೊ ಪ್ರಮುಖವಾಗಿ ನೋಡೋದಾದ್ರೆ ನಿನ್ನೆ ಒಂದು ಸಿದ್ದಯ್ಯ ಅನ್ನುವಂತಹ ಫಾರ್ಮಾ ಮೇಲೆ ಇವರು ದಾಳಿ ಮಾಡಿತ್ತು. ಆದ್ರೆ ಓನರ್ ಎಲ್ಲೋ ಇದ್ದಾರೆ, ಅದನ್ನ ನಡೆಸ್ತಿರುವಂತವರೇ ಬೇರೆ, ಮತ್ತೆ ಅದರ ಒಂದು ಹೆಸರೇ ಕೂಡ ಬೇರೆ ಆಗಿರುವಂತದ್ದು ಇದರಲ್ಲಿ ತಿಳಿದು ಬಂದಿದೆ. ಸೊ ಹೀಗಾಗಿಯೇ ಇದೇ ರೀತಿಯಾದಂತಹ ಮುಂದುವರೆದ ದಾಳಿಯನ್ನ ಕಂಟಿನ್ಯೂ ಮಾಡೋದಕ್ಕೆ ಈಗಾಗ್ಲೇನೆ ಒಂದು ಡ್ರಗ್ ಕಂಟ್ರೋಲ್ ಬೋರ್ಡ್ಗೆ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಸೊ ಈಗ ಪ್ರಯೋಗಾಲಯದಲ್ಲಿ ಕೊಟ್ಟಿರುವಂತಹ ಒಂದು ಸ್ಯಾಂಪಲ್ಸ್ ನ ವರದಿಗಾಗಿ ಆರೋಗ್ಯ ಇಲಾಖೆ ಕಾಯ್ತಿರುವಂತದ್ದು. ಶಮಿತಾ, ಫಾಲೋ ಅಪ್ ಮಾಡೋಣ ಈ ಮೇಜರ್ ಸುದ್ದಿಯನ್ನ.